ಆಗಿ ಆಫ್ ಆಗಿಬಿಟ್ಟಿದೆ ಲಿಟ್ರಲಿ. ನನಗೂ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವಿರೋದು ಮುರುಡೇಶ್ವರದಲ್ಲಿ. ಯಾರು ನನ್ನ ಟ್ರಿಪ್ಪು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಇವಾಗ ನಾವು ಬಂದಿರೋದು ಮುರುಡೇಶ್ವರ ದೇವಸ್ಥಾನಕ್ಕೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿ ಏನು ಸಕ್ಕತ್ತಾಗಿ ಕಾಣಿಸ್ತಿದ್ದೆ ಅಂತ. ಮಾರ್ನಿಂಗ್ ಬಂದಿದ್ರು ನಾವು ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲ. ಅಲ್ಲಿಂದ ಒಳಗಡೆಗೆ ಬಂದ್ವಿ. ನಾವು ಒಂದು ಸ್ವಲ್ಪ ಜನ ಮಾತ್ರ ಎಂಟ್ರಿ ತೊಗೊಂಡಿದ್ದು. ಸೊ ಅಲ್ಲಿ ಮೂರ್ತಿ ಹತ್ರ ಎಲ್ಲ ಪೂಜೆ ಮಾಡ್ತಾರಲ್ಲ, ಸೊ ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮೇಲ್ಗಡೆ ಶಿವಂದು ಮೂರ್ತಿಗೆ ಮೇಲ್ ಬಂದ್ವಿ. ಅಂದರೆ ಇದು ಮೇಲಿದೆ, ಮೆಟ್ಲತ್ತಿ ಮೇಲ್ಗಡೆ ಬರಬೇಕು. ಮೇಲ್ಗಡೆ ವ್ಯೂ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಅದು ಗೋಪುರ ಏನಿದೆ ಅಲ್ವಾ, ಅದ್ರ ಹಿಂದೆಗಡೆ ಶಿವನ ಮೂರ್ತಿ ಇರೋದು. ಸೊ ಅಲ್ಲಿ ನಿಂತ್ಕೊಂಡ್ರೆ ಗೋಪುರ ಫುಲ್ ಕಾಣುತ್ತೆ. ಅಲ್ಲಿ ಶಿವನ ಮೂರ್ತಿ ಕೆಳಗಡೆ ಗುಹೆ ಥರ ಮಾಡಿದ್ದಾರೆ. ಇದ್ರ ಹೆಸರು ಏನೋ ಒಂಥರ ಚೆನ್ನಾಗಿದೆ, ಬಟ್ ಅದು ಮರ್ತೋಯ್ತು ನನಗೆ. ಫುಲ್ಲು ಒಂಥರ ಪಾಸಿಟಿವ್ ವೈಬ್ಸ್ ಒಳಗಡೆ ಬಂದ ತಕ್ಷಣ. ಆಮೇಲೆ ಅಲ್ಲಿ ಮೈಕ್ ಹಾಕಿರ್ತಾರೆ ಅಲ್ಲಲ್ಲೇ, ಅದು ಹಿಂದಿಲಿ ಕತೆ ಏನು ಅಂತ ಹೇಳ್ತಿರ್ತಾರೆ. ಸೊ ಈ ಕತೆ ಆಲ್ಮೋಸ್ಟ್ ಅಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ. ಶಿವಲಿಂಗಕ್ಕೋಸ್ಕರ ರಾವಣ ತಪಸ್ ಮಾಡಿದ್ದು, ಮತ್ತು ಆ ಶಿವಲಿಂಗನ ರಾವಣ ಕೈಗೆ ಸಿಗದೇ ಇರೋ ಹಾಗೆ ಗಣೇಶ ದೇವರು ಹೇಗೆ ಇದು ಮಾಡಿದ್ರು ಅನ್ನೋದೇ ಈ ಕತೆ. ತುಂಬ ಚೆನ್ನಾಗಿತ್ತು. ಎಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದರು ಅಂದರೆ ತುಂಬ ಅಂದರೆ ಸಕ್ಕತ್ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದು ಇನ್ನೂ ಸ್ವಲ್ಪ ಜನ ಅಲ್ಲೇ ಉಳ್ಕೊಂಡಿದ್ರು ಹಿಂದೆಗಡೆ, ಅವರಿಗೋಸ್ಕರ ಕಾಯ್ಕೊಂಡು ನಿಂತಿದ್ವಿ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಹಾಳು ಮಾಡ್ತಾರೆ ಅಂತ. ಸ್ಫೂರ್ತಿ ಇದ್ದಾಳಲ್ಲ, ಬರೀ ಕರೆಕ್ಷನ್ ಮಾಡೋದ್ರಲ್ಲೇ ಇರ್ತಾಳೆ. ನಾನು ಏನಾದರೂ ಮಾತಾಡಿದ್ರೆ ತಪ್ಪಾಗ್ಬಿಟ್ರೆ ಅದನ್ನೂ ಕರೆಕ್ಷನ್ ಮಾಡ್ತಿರ್ತಾಳೆ. ಅದು ಹೂವನ್ನು ಮುಟ್ಟಬಾರ್ದು ಅಂತ ಯಾಕೆ ಹೇಳಿದ್ರು, ಕೀಳ್ಬಾರ್ದು ಅಂತ ಇರಬೇಕಿತ್ತು, ಹೂ ಮುಟ್ಬಾರ್ದ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವಳು ಮತ್ತು ಸೋನಾಲಿಸಾ ಇಬ್ಬರು ಮಾತಾಡ್ಕೋತಿದ್ರು. ಸೊ ಏನಂದರೆ ಫುಲ್ಲು ಬರೀ ಕರೆಕ್ಷನ್ ಮಾಡೋದು. ಇನ್ನೊಂದೇನೆಂದರೆ ವ್ಲಾಗಲ್ಲಿ ನಾನು ಅವಳು ಸುಸ್ತಾಗ್ಬಿಟ್ಟಿದ್ಲು ಅದು ಇದು ಅಂತ ಹೇಳ್ತಿದ್ನಲ್ಲ, ಸೊ ಅದಕ್ಕೆ ಏನು ನಾನು ರೋಸ್ಟ್ ಮಾಡೋಕ್ಕೆ ಅಂತಲೇ ವ್ಲಾಗ್ ಮಾಡಿದ್ದ ನೀನು ಅಂತೆಲ್ಲ ಹೇಳ್ತಿದ್ರು. ಅದೊಂಥರ ಮಜವಾಗಿರುತ್ತೆ ಅವಳಿಗೆ ಉರ್ಸೋಕ್ಕೆ. ತಿರಿಕೋ, ಪರವಾಗಿಲ್ಲ ತಿರಿಕೋ. ಏನೋ ಹುಡುಗ ಅಂತೆ. ಏನ್ ಗೊತ್ತಾ ಜೋಕ್ಸ್, ಒಂದು ಡೋರ್ ಹಾಕೊಂಡಿದ್ವ, ಯಾವ್ದೋ ಒಂದು ಹುಡುಗ ಹೊಡೆದ್ಬಿಟ್ಟ. ನಾನು ಯಾವ್ದು ಹುಡುಗ ಅಂದ್ರೆ ಆ ಹುಡುಗ ಶರ್ಟ್ ಹಾಕೊಂಡಿದ್ ನೋಡು. ದೇವಸ್ಥಾನದಿಂದ ಕೆಳಗಡೆಗೆ ಬರಬೇಕಿದ್ರೆ ಅಲ್ಲಿ ಲೈಟಿಂಗ್ಸ್ ಇರಲಿಲ್ಲ. ನಾನು ಟಾರ್ಚ್ ಆನ್ ಮಾಡಿದ್ದೆ, ಬಟ್ ಯಾರ್ದು ಫೇಸ್ ಸರಿಯಾಗಿ ಬಂದಿಲ್ಲ. ಅಲ್ಲಿಂದ ಬೀಚ್ ಹತ್ರ ಬಂದ್ವಿ. ಇಷ್ಟೊತ್ತಲ್ಲಿ ಬಿಡಲ್ಲ ಅಂದರು. ಆಮೇಲೆ ಸ್ವಲ್ಪ ಜನ ಆಗಲೇ ಹೋಟೆಲ್ ಹತ್ರ ಬಂದುಬಿಟ್ಟಿದ್ರು, ಅಂದರೆ ರೂಮ್ಸ್ ಹತ್ರ. ಅಲ್ಲಿಂದ ನಾವು ನೋಡ್ಕೊಂಡು ಬಂದ್ವಿ. ಒಂದು 15 ಮಿನಿಟ್ಸ್ ಆಯಿತು. ನಮ್ಮ ಮ್ಯಾಮ್ ಮಗಳು ಫೋನ್ ನೋಡ್ತಾ ಕೂತಿದ್ಲು, ನಾನು ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು. ಊಟ ಎಲ್ಲ ಮಾಡಿಕೊಂಡು ಬಿರಿಯಾನಿ ಮಾಡಿದರು. ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ಆ್ಯಂಡ್ ಆಮೇಲೆ ಮಲ್ಗೋಣ ಅಂತ ಅಂದ್ಕೊಂಡು ಬಂದು ಮಲ್ಕೊಂಡ್ವಿ. ಇದೇನು ಬರೀ ಫ್ಯಾನೇ ತೋರಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ, ನಾವು ಮಲಗಿದಾಗ ಸಾಂಗ್ ಆಡ್ತಿದ್ವಿ. ಸೊ ಅದಕ್ಕೆ ಬರೀ ಫ್ಯಾನ್ ವಿಡಿಯೋ ಮಾಡಿದ್ದೀನಿ. ತೀರಾ ಸಾಮಾನ್ಯ ಬೇಕಾಗಿದೆ. ಸೊ ಮಾರ್ನಿಂಗ್ 6ಗೆ ಅನಿಸುತ್ತೆ ಎದ್ದು ಏನು ಫ್ರೆಶ್ ಅಪ್ ಆಗಿಬಿಟ್ಟು ಬೀಚ್ಗೆ ಅಂತ ಅಂದ್ಬಿಟ್ಟು ಮಾಮೂಲಿ ನೈಲಾನ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ವಿ. ಆಮೇಲೆ ಅಲ್ಲಿಂದ ಹಂಗೆ ಬಂದ್ವಿ, ನಾಷ್ಟ ಏನೂ ಮಾಡಲಿಲ್ಲ. ಮಾರ್ನಿಂಗ್ ಬೇಗ ಬಂದ್ವಲ್ಲ, ಸೊ ಅಷ್ಟಾಗಿ ವೇವ್ಸ್ ಇರಲಿಲ್ಲ. ಇಲ್ಲಿಂದ ನೋಡಿ ದೇವಸ್ಥಾನನೂ ಕೂಡ ಕಾಣಿಸ್ತಿದೆ, ಅಷ್ಟಾಗಿ ವೇವ್ಸೇ ಇರಲಿಲ್ಲ. ಬಿಸಿಲು ಮಾತ್ರ ಚೆನ್ನಾಗಿ ಬರ್ತಿತ್ತು. ಆಮೇಲೆ ಫುಲ್ಲು ಜಾಸ್ತಿ ವೇವ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಫೋರ್ಸ್ ಆಗಿ ಬರ್ತಿತ್ತು. ಸ್ಫೂರ್ತಿನಂತೂ ಸಕ್ಕತ್ತಾಗಿ ಮುಳುಗಿಸಿದ್ದಾರೆ ನಮ್ಮ ಕ್ಲಾಸ್ ಬಾಯ್ಸ್. ನಿಖಿಲ್ ಮತ್ತು ಮನೋಜ್ ಅಂತ ಇದ್ದಾರೆ. ಓದ್ ವ್ಲಾಗಲ್ಲಿ ನಾನು
ಅವನು ಫೋನ್ ಹಿಡ್ಕೊಂಡು ಇಮಿಟೇಟ್ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಅವರೆಲ್ಲ ನೀರೊಳಗಡೆ ಮುಳುಗಿಸಿ ಸಕ್ಕತ್ ನೀರು ಕುಡಿಸಿದ್ದಾರೆ ಅವಳಿಗಂತೂ. ಇನ್ನೂ ಆಡ್ಕೋತಾರೆ ಕಾಲೇಜಿಗೆ ಬಂದು ಎಷ್ಟು ನೀರು ಕುಡ್ದೆ, ಎಷ್ಟು ಬಕೆಟ್ ನೀರು ಕುಡ್ದೆ ಅಂದ್ಬಿಟ್ಟು. ಸಕ್ಕತ್ ಅಂದರೆ ಸಕ್ಕತ್ ಮಜಾ ಮಾಡಿದ್ದೀವಿ ನಾವಂತೂ. ಹೊರಟು ನಾವು ಇವಾಗ ಇನ್ನೂ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತ ಅಂದರೆ ಜೋಗ್ ಫಾಲ್ಸ್. ಅಲ್ಲಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಅರ್ಧದಲ್ಲಿ ಕುಣಿಸಿದ್ರು. ಸಕ್ಕತ್ ಅಂದರೆ ಸಕ್ಕತ್ತು ಬಿಸಿಲಿತ್ತು. ಒಳಗಡೆ ಬಸ್ಸಲ್ಲಿ ಕುತ್ಕೊಳ್ಳೋಕೆ ಹೋಗ್ತಿರಲಿಲ್ಲ, ಫುಲ್ಲು ಶೆಕೆ ಆಗ್ತಾಯಿತ್ತು. ಅದಕ್ಕೆ ಆಚೆ ಕೂತಿದ್ವಿ. ಅಲ್ಲಿಂದ ನಾವು ಜೋಗ್ ಫಾಲ್ಸಿಗೆ ಬಂದ್ವಿ. ಅಂದರೆ ಇಲ್ಲಿ ಸಖತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ ನಾನು. ಚೆಂದ ಇತ್ತು, ನನಗಿಷ್ಟ ಆಯಿತು. ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ವಿ. ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾನು ಸ್ಫೂರ್ತಿ ಮತ್ತು ಸಿಂಗಲ್ ಎಲ್ಲ ತೆಗೆಸ್ಕೊಂಡ್ವಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವ್ರ ಅಕ್ಕನ ಪಾಪುಗೆ ಅಂತ ತಗೋಬಿಟ್ಟು ಅವಳೇ ಆಟಾಡ್ತಿದ್ದಾಳೆ ಕೂತ್ಕೊಂಡು. ಆಗ್ತಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒಂದೆರಡು ಊಟ ಕೂಡ ಅಷ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ ನಮಗೆ. ಸ್ವಲ್ಪ ಸಪ್ಪೆ ಅನಿಸ್ತಿತ್ತು. ಆಮೇಲೆ ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು, ಇಷ್ಟ ಆಯಿತು. ಸಖತ್ ಎಂಜಾಯ್ ಮಾಡಿದ್ದೀವಿ. ಯಾರೇನು ಮಾಡಿದ್ರು ಗೊತ್ತಿಲ್ಲ, ನಾವಂತೂ ಎಂಜಾಯ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅರ್ಧ ನಿಮಗೆ ಗೊತ್ತಿರುತ್ತೆ, ಯಾಕೆಂದರೆ ವ್ಲಾಗ್ ನೋಡಿರ್ತೀರ, ಸೊ ನಿಮಗೆ ಗೊತ್ತಿರುತ್ತೆ. ಅಲ್ಲಿಂದ ನಾವು ಇಲ್ಲಿಗೆ ಬಂದಾಗ, ಅಂದರೆ ಬೆಂಗಳೂರಿಗೆ ಬಂದಾಗ 4 o'clock ಅನಿಸುತ್ತೆ. ನಾನು ಮನೆಗೆ ಬಂದಾಗ 4:15 ಏನೋ ಆಗಿತ್ತು. ನೀವು ಏನು ಹಿಂಗೆ ಬ್ಲ್ಯಾಕ್ ಆಗಿಬಿಟ್ಟಿದ್ದೀರಾ, ಟ್ರಿಪ್ಗೆ ಹೋದವ್ರಿಗೆಲ್ಲ ಕೇಳ್ತಿದ್ರಂತೆ. ಫುಲ್ಲು ಒಂಥರ ಟ್ಯಾನ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಇನ್ನೊಂದು ಏನು ಅಂತಂದರೆ, ಆ್ಯಕ್ಚುಲಿ ನಾನು ಇದನ್ನು ಐ ಥಾಟ್ ಹೇಳಿರ್ತೀನಿ ಅಂತ ಬೇಕು. ಹೋಮ್ ಸ್ಟೇ ಅಲ್ಲಿದ್ವಲ್ಲ, ಆ್ಯಕ್ಚುಲಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ ಅಂತ ಅನಿಸುತ್ತೆ. ಸ್ಫೂರ್ತಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ತಿರುಗಬೇಕಿದ್ರೆ ನಾನು ಸ್ಫೂರ್ತಿಯಿಂದಾಗ ಅವಳು ಎದುರ್ಕೋದಲ್ಲ. ಸೊ ಅದಕ್ಕೂ ಮುಂಚೆ ಏನಾಗಿತ್ತು ಅಂತಂದರೆ, ಫೈರ್ ಕ್ಯಾಂಪ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಟನ್ ಹಾಕಿರಲಿಲ್ಲ. ಸೊ ಕಿವಿಗೆ ಅದನ್ನ ತರೋಕ್ಕೆ ಅಂತ ನಾನು ಸ್ಫೂರ್ತಿ ಹೋಮ್ ಸ್ಟೇ ನಮ್ಮದು ಇದಿತ್ತಲ್ಲ ರೂಮು, ಅಲ್ಲಿಗೆ ಬಂದ್ವಿ. ಅಂದರೆ ನಮ್ಮದು ರೂಮ್ ಫುಲ್ಲು ಕೆಳಗಡೆ ಕಾಡಿದೆ. ಮೊದಲನೇ ರೂಮೇ ನಮ್ಮದು, ಈ ಕಡೆ ಫುಲ್ ಡೌನಲ್ಲಿ. ಆಮೇಲೆ ಪಕ್ಕ ಒಂದಿದೆ, ಈ ಕಡೆ ಆಮೇಲೆ ಫುಲ್ ಮೇಲ್ಗಡೆ ರೂಮ್ಸ್ ಇದ್ದಾವೆ. ಸೊ ಅಲ್ಲಿ ಯಾರೂ ಇರಲಿಲ್ಲ, ನಾನು ಸ್ಫೂರ್ತಿ ಇಬ್ಬರೇ ಹೋಗಿದ್ದು. ಅವಳು ಡೋರ್ ಓಪನ್ ಮಾಡಿದ್ಲು. ಕಾಟನ್ ತಗೊಂಡು ಸುಮ್ಮನೆ ಹಂಗೆ ಕೂತಿದ್ವಿ ಮಾತಾಡಿಕೊಂಡು. ಅಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸಿಂಕ್ ಇದೆ. ಅದು ಇದ್ದಕ್ಕಿದ್ದಂಗೆ ಬ್ಲಿಂಕ್ ಆಗಿ ಆಫ್ ಆಗ ಅವಳು ಏನೋ ಬೈದ್ಲು, ಅದಕ್ಕೆ ಸುಮ್ಮನೆ ಆಫ್ ಆಗುತ್ತಿದ್ದು ಎದುರಿಸೋಕ್ಕೆ ಅಂತ ಅಂದ್ಬಿಟ್ಟು. ಅವಳ ಹತ್ರ ಬೈದಿದ್ದ ತಕ್ಷಣವೇ ವಾಪಸ್ ಆನ್ ಆಗೋಯ್ತು ಅದು. ಅವಾಗ ಅವಳು ಫುಲ್ ಎದುರ್ಕೊಬಿಟ್ಟಿದ್ದೆ ಲಿಟ್ರಲಿ. ನನಗೂ ಲೈಟು ಕೂಡ ಆಫ್ ಮಾಡಲಿಲ್ಲ ನಾವು. ಹಾಗೆ ಬೀಗ ಹಾಕ್ಕೊಂಡು ಓಡೋಗ್ಬಿಟ್ವಿ ಮೇಲ್ಗಡೆಗೆ. ಒಂಥರ ಚೆನ್ನಾಗಿತ್ತು. ಅವಳು ಆಮೇಲೆ ಅಲ್ಲಿಂದ ಬಂದಾಗ ಅದನ್ನು ಹೇಳಿನೇ ಆ್ಯಕ್ಚುಲಿ ನಾವು ಎದುರಿಸ್ತಿದ್ದು. ಇನ್ನೊಂದು ಟ್ರಿಪ್ ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಮ ಕಾಲೇಜವರಿಗೆ ಆ್ಯಂಡ್ ಇನ್ಸ್ಪೈರ್ಡ್ ಇಂಡಿಯಾ ಟೂರಿಸಮ್ ಅವರು ನಮಗೆ ಟ್ರಿಪ್ ಆರ್ಗನೈಸ್ ಮಾಡಿಕೊಟ್ಟಿದ್ದು. ಸೊ ಚೆನ್ನಾಗಿತ್ತು. ಅಲ್ಲೆಲ್ಲಿ ಸ್ವಲ್ಪ ಇದಾಯಿತು, ಬಟ್ ಇಟ್ಸ್ ಓಕೆ. ಅದೆಲ್ಲ ಮರೆತು ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇದು ಕೊನೆ ಪಾರ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.